ಟುಡೇ ವಿ ಆರ್ ಗೋಯಿಂಗ್ ಟು ಫಿಶಿಂಗ್. ಎಷ್ಟು ಮೀನು ತಗೊಬರ್ತೀನಿ ಅಂತ ನೋಡಿ. ಟೈಮ್ ಪಾಸ್ಗೆ ಏನೋ ಸೌತೆಕಾಯಿ ಕಿತ್ತಳೆನೆಲ್ಲ ತಗೊಂಡು ಬಾಳೆಹಣ್ಣು ನೀರು ಫಿಶಿಂಗ್ ಮಾಡಕ್ಕೆ ಹೋಗ್ತಿದ್ದೀವ, ನಾವೇ ತಿನ್ಕೊಬರಕ್ಕೆ ಹೋಗ್ತಿದ್ದೀವೋ ಗೊತ್ತಿಲ್ಲ. ಇವತ್ತು ಮಾತ್ರ ಭರ್ಜರಿ ಮೀನಿನ ಬೇಟೆ. ಬನ್ನಿ ಹೋಗೋಣ, ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ರೇಣುಕಾ ಮುಖ ತೋರ್ಸು. ಓಯ್ ಇಲ್ಲಿ ಒಂದು ಮೀನು ಹಿಡಿಯಕ್ಕೆ 3 ಜನ ಹೋಗ್ತಿದ್ವಿ ಗೈಸ್. ಬಾಯ್ ಬಾಯ್ ಗೈಸ್. ಗೈಸ್ ನೋಡಿ ಮೀನು ಹಿಡಿಯಕ್ಕೆ ಬಂದ್ವಿ. ಏನೆಲ್ಲ ತಗೊಂಡು ಬಂದಿದ್ದೀವಿ ಅಂತ ಎಕ್ಸೈಟ್ಮೆಂಟ್ ನನಗೇನೆ. ಇವತ್ತು ಏನಾದರೂ ಆಗಲಿ ಒಂದು 10 kg ಮೀನು ಇಟ್ಕೊಂಡು ಹೋಗೋದೆ ಮನೆಗೆ. 10 kg? ಹೌದು. 1 kg. ಇದು ಸತ್ಯಮಂಗಳ ಪಾರ್ಕು. ಇಲ್ಲಿ ಮೀನು ಹಿಡಿತಾರೆ. ಅದಕ್ಕೆ ಇವತ್ತು ನಾವು ಕೂಡ ಬಂದಿದ್ದೀವಿ, ಟ್ರೈ ಮಾಡೋಣ ಅಂತ ಎಲ್ಲನೂ ಎತ್ಕೊಂಡು. ಇಲ್ಲಿ ಇಷ್ಟೊಂದು ಜನ ಹಿಡಿತಾ ಇದ್ದಾರೆ ಅಂತ. ಲಾಸ್ಟ್ ಟೈಮ್ ಇದೇ ಪ್ಲೇಸಲ್ಲಿ ಹಿಡಿತಾ ಇದ್ರಲ್ಲ? ಇಲ್ಲ ಇದೆ ಈ ಮರದ ಹತ್ರನೇ. ಇಲ್ಲಿ ನೋಡಿ, ಇಲ್ಲಿ ಒಂದು 3-4 ಜನ ಹಿಡಿತಾ ಇದ್ದಾರೆ. ಇಲ್ಲ ಆ ಕಡೆ ಪ್ಲೇಸ್ ಇದೆ ಅಲ್ಲಿ. ಪೂರಿ ಕಾಳು ತಂದಿರೆ, ಪೂರಿ ಕಾಳು ಜೊತೆ ಬರೋವು ನೋಡಿ. ಅಲ್ಲಿ ಕಾಣಿಸ್ತಾ ಇದ್ದಾನ? ಮೀನು ಹಿಡಿಯಕ್ಕೆ ಕೂತಿದ್ದೀವಿ ಎಲ್ಲರೂ. ಇಲ್ಲೊಬ್ರು ಇದ್ದಾರೆ ನೋಡಿ. ನನ್ನೊಂದು ತೆಗಿಬೇಡ ಚೈತ್ರ. ಹೆಂಗೆ ಅಂದರೆ ಇವಾಗ ನಾನೊಂದ್ಸಲ ಟ್ರೈ ಮಾಡ್ತೀನಿ, ಹಾಕೋದು ಹೆಂಗೆ ಅಂತ ಗೊತ್ತಾಗುತ್ತೆ. ಅಟ್ ಎನಿ ಕಾಸ್ಟ್ ಇವತ್ತು ಮೀನು ಹಿಡ್ಕೊಂಡು ಮನೆಗೆ ಹೋಗ್ಲೇಬೇಕು ನಾವು, ಅಲ್ವಾ ನೀ? ಮರ್ಯಾದೆ ಪ್ರಶ್ನೆ ಹೇಳ್ಕೊಂಡು ಬೇರೆ ಬಂದ್ಬಿಟ್ಟಿದ್ದೀವಿ. ಅದು ಏನು ಗೊತ್ತಾ, ಇಷ್ಟು ದೊಡ್ಡ ಬ್ಯಾಗ್ ತೊಗೊಬಂದಿದ್ದೀವಿ, ಇದ್ರಲ್ಲಿ ಪೂರ್ತಿ ಇಟ್ಕೊಬರ್ತೀವಿ ಅಂತ. ಒಂದು ಮೀನು ಹಿಡಿಲಿಲ್ಲ ಅಂದರೆ ನಮ್ಮ ಮರ್ಯಾದೆ ಏನಾಗಬೇಡ, ನೀವೇ ಹೇಳಿ. ಸೊ ಇವಾಗ ಮೀನು ಹಿಡಿದ್ಬಿಟ್ಟು, ಇಲ್ಲ ನಾನು ಮಾಡ್ತೀನಿ. ಒಂದು ಮೀನು ಬೀಳೋವರೆಗೂ ಸುಮ್ಮನಿರು. ಗೊತ್ತಾ, ಪಕ್ಕಾ ಪ್ಲಾನ್ ಮಾಡ್ಕೊಂಡ್ ಬರಬೇಕು, ಬೇಗ ಬರಬೇಕು ಗೊತ್ತಾ. ಒಂದಾದ್ರೂ ಮೀನು ಬಿಟ್ಟರೆ ಅಷ್ಟೇ ಖುಷಿ, ನನ್ನಷ್ಟು ಖುಷಿ ಯಾರಿಗೂ ಇಲ್ಲ. ತಿಂತಾ ಇದೆ ಏನು ಗೊತ್ತಾ, ಅದು ತಿಂತಾ ಇದೆ, ಅಲ್ಲಾಡ್ತಿದೆ ನೋಡಿ ನೋಡಿ. ರುಚಿ ನೋಡುತ್ತಲ್ಲ. ನೋಡಿ ತಿನ್ಕೊಂಡು ಹೋಗಿರೋದ, ತಿನ್ಕೊಂಡೈತೆ ನೋಡು. ಮೀನು ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಗೈಸ್. ಊಟ ಮಾಡ್ಕೊಂಡು ಮೀನು ಹಿಡಿಯಕ್ಕೆ ಬಂದಿದ್ದೀವಿ. ಮೀನು ಅದನ್ನು ತಿಂದು ಹೋಗ್ತಿದೆ, ಬಟ್ ಸಿಗ್ತಿಲ್ಲ. ನಿಮ್ಮ ಮರಿಗಳು ನೋಡೋಣ, ಮರಿಗಳು ಬರ್ತಾ ಇದ್ದಾವೆ, ಪುಟ್ಪುಟಾಣಿ ಮರಿನೋ ಪರಿನೋ ಯಾವುದೋ ಒಂದು ಬರಲಿ. ನೀನು ದೊಡ್ಡ ಗಾಣಕ್ಕೆ ಹಾಕ್ಬೇಕಿತ್ತ ಅಂತ. ಇಲ್ಲ ನಡಿದಕ್ಕೆ ಬಂದೇ ಬರುತ್ತೆ ನೀನು. ಅಲ್ಲಿ ಹೋಗಿದ್ರೆ ಸಿಕ್ಕೋದಾಯ್ತು. ಅಯ್ಯರ್ ಏನಿಲ್ಲ ಆಡ್ತಾರೆ ಗೈಸ್. ಇಲ್ಲಿ ಎಷ್ಟು ಮೀನಿದ್ದಾವೆ ಅಂದರೆ ಜೋರಾಗಿ ಮಾತಾಡಿದ್ರು ಓಡುತ್ತೆ ನೋಡಿ. ಎಷ್ಟು ಮೀನಿದ್ದಾವೆ ಇಲ್ಲಿ. ಇವಾಗ ಜಾಗನ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂದ್ಕೊಂಡಿದ್ವಿ ನಾವು. ಆ ಕಡೆ ಮೀನು ಸಿಗ್ತಾ ಇರಲಿಲ್ಲ, ಹಂಗಾಗಿ ಇವಾಗ ಇಲ್ಲಿ ಬಂದಿದ್ದೀವಿ. ಐ ಥಿಂಕ್ ನಿಮಗೆ ಕಾಣಿಸ್ತಿದೆ ನೀರೊಳಗೆ ಮೀನುಗಳು. ಅವು ಎಷ್ಟೊಂದಿದೆ. ನೋಡಿ ಇಲ್ಲೊಂದು ನಾರಾಯಣನ ಮೂರ್ತಿ ಇದೆ, ಪೂಜೆ ಮಾಡೋದ್ರು ಇವಾಗ ಜಸ್ಟು. ಬಟ್ ಏನಂದರೆ ಇಲ್ಲಿ ವಿಶೇಷ, ಈ ಮರದ ಮಧ್ಯೆ ಇನ್ನೊಂದು ಮರ ಇದೆ. ಅದು ಯಾವುದು ಅಂದರೆ ಈಚಲು ಮರ. ಒಂದು ಸೆಕೆಂಡ್ ನನಗೆ ಕನ್ಫ್ಯೂಸ್ ಆಯ್ತಿದೆ, ಈಚಲು ಮರ ಈ ಮಧ್ಯದಲ್ಲಿ ಇದೆಯಲ್ಲ ಅಂತ. ಬಟ್ ಹೆಂಗೆ ಬೆಳ್ಕೊಂಡಿದೆ ಅಂದರೆ ಅದ್ರ ಬೇರು ಬಂದ್ಬಿಟ್ಟು ಈ ಒಂದು ಹಳ್ಳಿ ಮರ ಇದೆಯಲ್ಲ ಅದ್ರ ಮಧ್ಯದಲ್ಲಿದೆ.
ಫ್ರೆಂಡ್ಸ್ ಏನು ಗೊತ್ತಾ, ಒಂದು ಮೀನು ಸಿಕ್ಕಿಲ್ಲ. ಫಸ್ಟ್ ಟೈಮ್. ಇನ್ಮೇಲೆ ಡೈಲಿ ಸಂಡೇ ಬರ್ತೀವಿ, ಅಭ್ಯಾಸ ಆಗುತ್ತೆ. ಆಮೇಲೆ ಒಂದೊಂದೇ ಮೀನು ಬೀಳತ್ತೆ. ಟ್ರೈನಿಂಗ್ ಥರ ಇದು ನಮಗೆ ಇವಾಗ ಮೀನು ಹಿಡಿಯೋದು. ಎಷ್ಟು ಒಂದು 2-3 ಹೊಕ್ಕಿರುತ್ತಲ್ಲ, ಅದೆಲ್ಲ ಕಿತ್ಕೊಂಡೋಯ್ತು. ಮೀನು ಬಂದಾಗ ತಿನ್ಕೊಂಡು ಹೋಗ್ತಿತ್ತು, ಬಟ್ ಯಾವ ಮೀನು ಬಿದ್ದಿಲ್ಲ. ನೆಕ್ಸ್ಟ್ ಟ್ರೈ ಮಾಡೋಣ ಬನ್ನಿ. ನೋಡಿ ಮಕ್ಕಳೆಲ್ಲ ಬಂದುಬಿಟ್ಟಿದ್ದಾರೆ. ಫುಡ್ ನೋಡಿ, ಮೀನಿನ ಫುಡ್ಡು. ಪಾಚಿ ಬಂದಿದೆ ಪೂರ್ತಿ. ಕೆಲವು ಚಪ್ಪಲಿ ಜಾರಲ್ಲ, ಕೆಲವು ಜಾರ್ತವೆ. ಮೂತಿ ನೋಡಿ ಗೈಸ್, ಹೇಳಿದ ಮಾತು ಒಂಚೂರು ಕೇಳಲ್ಲ. ಎಲ್ಲ ಇವನಿಗೆ ಗೊತ್ತು ಅನ್ನಂಗೆ ಆಡ್ತಾನೆ. ಒಂದು ಮೀನು ಬೀಳ್ದಲ್ಲ, ಎಲ್ಲ ಹಿಟ್ಟು ವೇಸ್ಟ್ ಮಾಡ್ತಿದ್ದಾನೆ. ಇಲ್ಲಿ ನೋಡಿ, ಯಾರೋ ಎಕ್ಸ್ಪೀರಿಯನ್ಸ್ ಇರೋರು ಬಂದಿದ್ದಾರೆ. ಇವಾಗ ಅವ್ರು ನೋಡಿಬಿಟ್ಟು ನಾವು ಒಂದು 10 kg ಮೀನು ಹಿಡ್ಕೋದೆ. ಬೆಳಗ್ಗೆ 11 ಗಂಟೆಗೆ ಬಂದಿರೋರು 2 ಗಂಟೆ ಆಗಿದೆ. 11 ಗಂಟೆಗೆ ಬಂದು 11 kg ಎತ್ತಿದ್ದೀವಿ. ಇನ್ನೂ ಇಲ್ಲೇ ಕೂತ್ಕೊಂಡು ಏನೂ ಮಾಡೋಕ್ಕಾಗಿಲ್ಲ. ಎರಡು ಗಣ ಟೋಟಲ್ 4 ಮೀನು ಹಿಡಿದ್ರು ಅನ್ಸುತ್ತಲ್ಲ. 3 ಇವ್ರು 2 ಹಿಡಿದ್ರೆ ಒಂದೊಂದು ಹಿಡ್ದ. ಕಟ್ ಮಾಡೋಣ ಇಲ್ಲಿ, ಬೇರೆ ನಾಟ ಹಾಕ್ತೀಯಾ? ಕತ್ರಿ ಇದೆ, ಕತ್ರಿ ಕೊಟ್ಟು ಪಾಪ ಇಲ್ಲಿ. ನೋಡಿ ಗೈಸ್, ಈ ಚಿಕ್ಕ ಹುಡುಗನ ಕೈಲಿ ಕಟ್ಟಿಸ್ಕೊತಾನೆ. ಇಂಥ ಇದು ಒಂದೇ ಉಸಿರಿಗೆ ಆಡ್ತಾನೆ. ಅವರೆಲ್ಲ 4 ಮೀನು ಹಿಡಿದ್ರು. ಬೆಳಗ್ಗೆಯಿಂದ ಬಂದು 1 ಮೀನು ಹಿಡಿಯೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಕಿಸಿತವನು ನೋಡಿ ಮತ್ತೆ. ಮಗ ಸಪ್ಪೆ ಆಗೈತಿ. ನಡೀರಿ ಮನೆಗೆ ಹೋಗೋದ. ಹಂಗೆ ಬೇಡ ತಡಿ. ನೋಡಿ ಗಾಯ್ಸ್, ನನ್ನ ಹೆಂಡ್ತಿ ಫಿಶಿಂಗಿಗೆ ಬಂದ್ವಿ. ಫಿಶಿಂಗಿಗೆ ಬಂದರೆ ತಾಳ್ಮೆ ಕಲಿಸುತ್ತೆ. ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಟ್ರೈ. ಹಂಗೆ ತೋರಿಸು ಮಗ, ಇಲ್ಲಿ ಕೊಡಿಲ್ಲ. ಕೊಡಿಲ್ಲ. ಇಲ್ಲಿ ಪಾಪ ಹಂಗೆ ಗಾಳದಲ್ಲಿ ಇಸ್ಕೋಬೇಕು ತಾನೆ. ಇಡಿ ಅಣ್ಣ. ಮುಳ್ಳು ಹೊಡೆಯುತ್ತೆ. ಗೈಸ್ ಏನು ಗೊತ್ತಾ, ಒಂದೇ ಒಂದು ಹುಳನೂ ಹಿಡಿಯೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ನಾನು ಮೀನು ಮುಟ್ಟಲ್ಲ. ಹಿಡ್ಕೊ ಬನ್ನಿ ಬೇಗ. ಗಟ್ಟಿ ಹಿಡ್ಕೊ